ಹಾಯ್ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ಇವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಪ್ರಸ್ತುತ ನಾವೀಗ ಭಾರತ್ ಮೊಬಿಲಿಟಿ ಸುಜುಕಿ ಸ್ಟಾಲ್ ಅನ್ನು ನೋಡುತ್ತಿದ್ದೇವೆ. ಸುಜುಕಿ ಕಂಪನಿಯವರ ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ನಮ್ಮ ಇಂಡಿಯಾದಲ್ಲಿ ಅನ್ವೀಲ್ ಮಾಡಿದ್ದಾರೆ. ಆದ್ರೆ ನಾವು ಬಗ್ಮನ್ ಸ್ಕೂಟರ್ ಬರುತ್ತೆ ಅಂತ ಎದುರು ನೋಡ್ತಾ ಇದ್ವಿ. ಆದರೆ ಸರ್ಪ್ರೈಸ್ ಆಗಿ ಈ ಕಂಪನಿ ಆಕ್ಸೆಸ್ ಎಲೆಕ್ಟ್ರಿಕ್ ವರ್ಷನ್ ಅನ್ನು ಲಾಂಚ್ ಮಾಡಿದೆ. ಇದರ ಹೆಸರು ಸುಜುಕಿ ಇ ಆಕ್ಸೆಸ್. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಆದ ಸುಜುಕಿ ಇ ಆಕ್ಸೆಸ್ ಸ್ಕೂಟರ್ ಬಗ್ಗೆ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸುಜುಕಿ ಕಂಪನಿ ಈ ಎಲೆಕ್ಟ್ರಿಕ್ ಸ್ಕೂಟರ್ 2 ವೀಲರ್ಸ್ ನಲ್ಲಿ ಶೋಕೇಸ್ ಮಾಡಿದ್ದಾರೆ. ಅದೇನೆಂದರೆ ವೈಟ್ ಕಲರ್ ಅಂಡ್ ಡ್ಯುಯಲ್ ಕಲರ್ ಆದ ಮ್ಯಾಟ್ ಬ್ಲಾಕ್ ಅಂಡ್ ಮ್ಯಾಟ್ ರೋಸ್. ಈ ಸ್ಕೂಟರ್ ನ ಲಾಂಚ್ ಅನ್ನೋದು ಇನ್ನು 4 ರಿಂದ 5 ತಿಂಗಳೊಳಗಡೆ ಲಾಂಚ್ ಮಾಡುತ್ತೇವೆ ಎಂದು ಕಂಪನಿ ತಿಳಿಸಿದೆ. ಈ ಸ್ಕೂಟರಿನ 360 ಡಿಗ್ರಿ ವಾಕ್ ಅಂಡ್ ರಿವ್ಯೂ ನೋಡಿದರೆ ಫ್ರಂಟ್ ಲುಕ್ ಅನ್ನೋದು ಫಿಶ್ ಡಿಸೈನ್ ತರ ಡಿಫರೆಂಟ್ ಆಗಿ ಕಾಣಿಸುತ್ತದೆ. ಲೋಗೋ, ಎಲ್ಇಡಿ ಲೈಟ್ಸ್, ಸೈಡ್ ಇಂಡಿಕೇಟರ್ಸ್ ನ ಜೊತೆ 90/90 ಸೆಕ್ಷನ್ ನಲ್ಲಿ 12 ಇಂಚ್ ಟ್ಯೂಬ್ಲೆಸ್ ಟೈರ್ ಅನ್ನು ಫ್ರಂಟ್ ನಲ್ಲಿ ಯೂಸ್ ಮಾಡಿದ್ದಾರೆ. ಅಂಡ್ ಡಿಸ್ಕ್ ಬ್ರೇಕ್ ಜೊತೆ ಅಲಾಯ್ ವೀಲ್ಸ್ ಡಿಸೈನ್ ಜೊತೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅನ್ನು ಕೊಟ್ಟಿದ್ದಾರೆ. ಈಗ ಸೈಡ್ ಪ್ಯಾನಲ್ ಅನ್ನು ನೋಡೋಣ. ಈ ಸ್ಕೂಟರಿನ ಲೆಂತ್ ಅನ್ನೋದು 1.8 ಮೀಟರ್. ಇದರ ಗ್ರೌಂಡ್ ಕ್ಲಿಯರೆನ್ಸ್ 165 mm. ಈ ಸ್ಕೂಟರಿನ ಸೀಟ್ ಹೈಟ್ ಅನ್ನೋದು 765 mm ಅಂಡ್ ಫ್ಲೋರ್ ಬೋರ್ಡ್ ಅನ್ನೋದು ಮಿನಿಮಮ್ ಅಂತ ಹೇಳಬಹುದು. ಈ ಎಲೆಕ್ಟ್ರಿಕ್ ಸ್ಕೂಟರ್ ಕೀಲೆಸ್ ಎಂಟ್ರಿ. ಈ ಸ್ಕೂಟರ್ಗೆ ಸೈಡ್ ನಲ್ಲಿ ಲೋಗೋ ಸಹ ಕೊಟ್ಟಿದ್ದಾರೆ. ರೇರ್ ಪಾರ್ಟ್ ಅನ್ನೋದು 4.1 ಕಿಲೋ ವಾಟ್ಸ್ ಮಿಡ್ ಡ್ರೈವ್ ಮೋಟಾರ್ ನ ಸಹಾಯದಿಂದ ಕೆಲಸ ಮಾಡುತ್ತದೆ. ಅಂಡ್ 100/80 ಸೆಕ್ಷನ್ ನಲ್ಲಿ 12 ಇಂಚ್ ಟ್ಯೂಬ್ಲೆಸ್ ಟೈರ್ ಅನ್ನು ಯೂಸ್ ಮಾಡಿದ್ದಾರೆ. ರೇರ್ ಪ್ರೊಫೈಲ್ ಅನ್ನೋದು ಗ್ಯಾಬ್ರಿಯಲ್ ಅಂಡ್ ಎಲ್ಇಡಿ ಟೈಲ್ ಲ್ಯಾಂಪ್ ಅಂಡ್ ಲೋಗೋ ಅನ್ನೋದು ಕೊಟ್ಟಿದ್ದಾರೆ. ಈ ಸ್ಕೂಟರಿನಲ್ಲಿ ಸಿಂಗಲ್ ಮೋನೋ ಶಾಕಪ್ ಶೇರ್ ಅನ್ನು ಕೊಟ್ಟಿದ್ದಾರೆ. ಬೆಲ್ಟ್ ಸಿಸ್ಟಮ್ ನಲ್ಲಿ ಮೋಟಾರ್ ನಲ್ಲಿರುವ ರೇರ್ಗೆ ಪವರ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತದೆ. ಅಂಡ್ ಇದರಲ್ಲಿ ಡ್ರಮ್ ಬ್ರೇಕ್ ಅನ್ನು ಯೂಸ್ ಮಾಡಿದ್ದಾರೆ. ಈ ಸ್ಕೂಟರ್ 4.4 ಕಿಲೋ ವಾಟ್ಸ್ ಮೋಟಾರ್ ಸಹಾಯದಿಂದ ಇದರ ಟಾಪ್ ಸ್ಪೀಡ್ 71 ಕಿಲೋಮೀಟರ್ ಪರ್ ಅವರ್ ಅಂಡ್ ಇದು 15 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ಜನರೇಟ್ ಮಾಡುತ್ತದೆ. ಇದರಲ್ಲಿ ಸೀಟ್ ಅನ್ನೋದು ಅಗಲವಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಕೊಟ್ಟಿರುವ ಪೋರ್ಟಬಲ್ ಚಾರ್ಜರ್ ಸಹಾಯದಿಂದ 0 to 80% ಚಾರ್ಜ್ ಮಾಡಿಕೊಳ್ಳುವುದಕ್ಕೆ 4 to 5 ಅವರ್ ನಲ್ಲಿ ಚಾರ್ಜ್ ಮಾಡಿಕೊಳ್ಳಬಹುದು. ಅದೇ 0 to 100% ಚಾರ್ಜ್ ಆಗುವುದಕ್ಕೆ 6 to 7 ಅವರ್ ಸಮಯ ಬೇಕಾಗುತ್ತದೆ. ಅದೇ ಫಾಸ್ಟ್ ಚಾರ್ಜರ್ ಸಹಾಯದಿಂದ 0 to 80% ಚಾರ್ಜ್ ಮಾಡಿಕೊಳ್ಳುವುದಕ್ಕೆ 1 hour 12 minutes ಸಮಯ ಬೇಕಾಗುತ್ತದೆ. ಸೊ ಇದಕ್ಕೆ ಕೊಟ್ಟಿರುವ ಚಾರ್ಜರ್ ಗನ್ ಅನ್ನೋದು ಓಲಾ ಗನ್ ತರನೇ ಕಾಣಿಸುತ್ತದೆ. ಈ ಸ್ಕೂಟರಿನಲ್ಲಿ 15 ಲೀಟರ್ ಬೂಟ್ ಸ್ಪೇಸ್ ಅನ್ನೋದು ಕೊಟ್ಟಿದ್ದಾರೆ. ಅಂಡ್ ಈ ಸ್ಕೂಟರ್ಗೆ 3.07 ಕಿಲೋ ವಾಟ್ಸ್ ಇರುವ ಫಿಕ್ಸ್ಡ್ ಬ್ಯಾಟರಿಯನ್ನು ಕೊಟ್ಟಿದ್ದಾರೆ. ಈ ಬ್ಯಾಟರಿ ಸಹಾಯದಿಂದ 95 ಕಿಲೋಮೀಟರ್ ರೇಂಜ್ ಅನ್ನು ಕೊಡುತ್ತದೆ ಎಂದು ಕಂಪನಿ ಕ್ಲೇಮ್ ಮಾಡಿದೆ. ಈ ಸ್ಕೂಟರಿನಲ್ಲಿ 5 ಇಂಚ್ ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡ್ಯಾಶ್ ಬೋರ್ಡ್ ಕೆಳಗಡೆ ಚಾರ್ಜಿಂಗ್ ಪೋರ್ಟ್ ಅಂಡ್ ಬೂಟ್ ಸ್ಪೇಸ್ ಓಪನ್ ಮಾಡಿಕೊಳ್ಳುವುದಕ್ಕೆ ರೆಗ್ಯುಲೇಟರ್ ತರ ಕೊಟ್ಟಿದ್ದಾರೆ. ಲಗೇಜ್ ಹುಕ್, USB ಚಾರ್ಜಿಂಗ್ ಪೋರ್ಟ್ ಅಂಡ್ ಮೊಬೈಲ್ ಸ್ಟೋರೇಜ್ ಸ್ಪೇಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ಈ ಸ್ಕೂಟರ್ ನೋಡುವುದಕ್ಕೆ ಈ ತರ ಫೀಚರ್ಸ್ ನಲ್ಲಿ ಬಂದಿದೆ. ಸೊ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಿಗಾದರೂ ಈ ಸ್ಕೂಟರ್ ಇಷ್ಟು ಕಾಸ್ಟ್ ನಲ್ಲಿ ಇರುತ್ತದೆ ಅಂತ ಏನಾದರೂ ಐಡಿಯಾ ಇದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.